ಎಲ್ಲರಿಗೂ ನಮಸ್ಕಾರ. ಯಾವುದೇ ಒಂದು ಸಮುದಾಯ ಆಗಲಿ ಪ್ರಗತಿ ದರ ಬರಬೇಕಂತಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಪ್ರಾಬಲ್ಯವಾದರೆ ಮಾತ್ರ ಆ ಸಮುದಾಯ ಮುಂದುವರಲು ಸಾಧ್ಯ. ಸೊ ಅದರ ಅಂಗವಾಗಿ ನಾವು 2022ರಿಂದ ಮಿಲನ ಚೌಲ್ಟ್ರಿಲಿ ಕುಟುಂಬಗಳ ಸ್ನೇಹಕೂಟ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅಂದಿನಿಂದ ಇದು 4ನೇ ಕಾರ್ಯಕ್ರಮ. ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. SSLC, PUC ಮತ್ತು ಪದವಿ, ಉನ್ನತ ಪದವಿ ಇಲ್ಲಿ ಯಾರು 80%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತದೆ ಆ ಮಕ್ಕಳಿಗೆ ಪುರಸ್ಕರಿಸಿ ಪ್ರೋತ್ಸಾಹಿಸಬೇಕೆಂದು ನಾವು ಸಮುದಾಯದವರೆಲ್ಲ ತೀರ್ಮಾನ ಮಾಡಿ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳನ್ನು ಕರೆದು ಸನ್ಮಾನ ಮಾಡ್ತಾಯಿದ್ದೀವಿ. ಈ ವರ್ಷ 300 ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ದೀವಿ. ಸೊ ಈ ಕಾರಣ ಇಷ್ಟೇ, ಮುಂದೆ ಪ್ರೋತ್ಸಾಹ ಕೊಡಬೇಕು, ಆ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಶುಭ ಹಾರೈಸೋದಕ್ಕೋಸ್ಕರ ನಾವು ಇದು ಮಾಡ್ತಾಯಿದ್ವಿ. ಸ್ಕಾಲರ್ಶಿಪ್ಪು ಮತ್ತು ಮಕ್ಕಳಿಗೆ ಪ್ರತಿ ಮಕ್ಕಳಿಗೂ 3,000 ರೂಪಾಯಿ ಸ್ಕಾಲರ್ಶಿಪ್ಪು ಮತ್ತು ಅವರಿಗೆ ಸನ್ಮಾನ. ಮಾನ್ಯ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ಪ್ರಭಾವಿ ನಾಯಕರಾದಂಥ ಶರತ್ ಬಚ್ಚೇಗೌಡರ ಹಸ್ತದಿಂದ, ಅಮೃತ ಹಸ್ತದಿಂದ ಎಲ್ಲರಿಗೂ ಸನ್ಮಾನ ಮತ್ತು ಸ್ಕಾಲರ್ಶಿಪ್ಪನ್ನು ಕೊಟ್ಟಿರ್ತೇವೆ. ಕಾರ್ಯಕ್ರಮಕ್ಕೆ ನಾವುಗಳು ಏನು ಟೌನ್ ಸಂಘದ ಪದಾಧಿಕಾರಿಗಳಿದ್ದೀವಿ, ನಾವೆಲ್ಲರೂ ಸೇರ್ಕೊಂಡು ಒಟ್ಟಾಗಿ ನಮ್ಮ ಕಾಂಟ್ರಿಬ್ಯೂಷನ್ನ ಇದು ಮಾಡಿಕೊಂಡು ಮತ್ತು ನಮ್ಮ ಶಾಸಕರ ಪ್ರೋತ್ಸಾಹದಿಂದ, ಅವರ ಸಂಪೂರ್ಣ ಪ್ರೋತ್ಸಾಹದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಬಂದಿದ್ದೀವಿ. ಪ್ರತಿ ವರ್ಷವೂ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿ ಆಗ್ತಾಯಿದೆ. ಆ ಕಾರ್ಯಕ್ರಮದಿಂದ ಮಕ್ಕಳು ಅಷ್ಟೇ ಉತ್ತೇಜಿತರಾಗಿ ಮುಂದಿನ ಅಂಕಗಳನ್ನು ನಾವು ಇನ್ನೂ ಹೆಚ್ಚಿಗೆ ಅಂಕ ಗಳಿಸಬೇಕು ಅಂತ ಮಾಡ್ತಾಯಿದ್ದಾರೆ. ಒಳ್ಳೆಯ ಫಲಿತಾಂಶ ಬರ್ತಾಯಿದೆ. ನಾವು 55 ಮಕ್ಕಳಿಂದ ಪ್ರಾರಂಭ ಮಾಡಿ ಇವತ್ತು 300 ಜನ ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ. ನಿಮ್ಮ ಹೆಸರು, ಡೆಸಿಗ್ನೇಷನ್ ಹೇಳ್ಬಿಡಿ ಸರ್. ನನ್ನ ಹೆಸರು ನಟರಾಜ್ ಅಂತ, ನಾನು ಟೌನ್ ಸಂಘದ ಪದಾಧಿಕಾರಿ. ಇವತ್ತು ದಿವಸ ನಮ್ಮ ಹೊಸಕೋಟೆ ನಗರದ ಒಕ್ಕಲಿಗರ ಸಂಘದಿಂದ ಏನು ಮಕ್ಕಳಿಗೆ ಉತ್ತೇಜನ ಕೊಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಟರಾಜು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಅವರಿಗೆ ಪ್ರೋತ್ಸಾಹ ಧನ ಮತ್ತು ಅವರಿಗೆ ಉತ್ತೇಜನ ಕೊಡೋಕ್ಕೆ ಸನ್ಮಾನ ಮಾಡಿ ಉತ್ತೇಜನ ಕೊಟ್ಟವ್ರೆ. ಅದೇ ರೀತಿ ನಮ್ಮ FC ಏನು ಉದ್ಯಮಿ ಒಕ್ಕಲಿಗರ ಏನು ಒಕ್ಕೂಟ ಇದೆಯೋ ಅದು ಸಹ ಸಹಭಾಗಿತ್ವದಲ್ಲಿ ಇವತ್ತು ಮಾಡವ್ರೆ. ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಒಕ್ಕಲಿಗರ ಸಂಘಕ್ಕೂ ಧನ್ಯವಾದ ಹೇಳ್ತಾ ಇದ್ದೀನಿ. ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ನಮ್ಮನ್ನೆಲ್ಲರೂ ಪ್ರೋತ್ಸಾಹಿಸಿ ಮುಂದೆ ಇನ್ನೂ ಹೆಚ್ಚಿಗೆ ತಾಲೂಕಾದ್ಯಂತ ನಮ್ಮ ಸಮುದಾಯ ಏನದೋ ಅದಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಬೇಕು, ಅವ್ರು ಪ್ರೋತ್ಸಾಹಿಸಬೇಕು, ಆರ್ಥಿಕವಾಗಿ ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಅವ್ರ ಆಶಯ ಕೊಟ್ಟವ್ರೆ. ಅದೇ ರೀತಿ ನಾವು ನಮ್ಮ FC ಮತ್ತು ಒಕ್ಕಲಿಗರ ನಗರದ ಒಕ್ಕಲಿಗರ ಸಂಘದವರೆಲ್ಲ ಸೇರಿ ಕೈ ಜೋಡಿಸ್ತೀವಿ ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ. ಮಾನ್ಯ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ಹಿರಿಯರು, ನಮ್ಮ ರಾಜಕೀಯ ಗುರುಗಳು, ಇದು ಎಲ್ಲರಿಗೂ ರಾಜಕೀಯ ಗುರುಗಳು ಅಂದರೆ ತಪ್ಪಾಗಲಾರ್ದು. ನಾನು ಅವ್ರಿಗೆ 50 ವರ್ಷದ ಶಿಷ್ಯ, ಹಂಗಾಗಿ ನಾನು ಹೊಗಳ್ಬೇಕಾಗ್ತದೆ. ಯಾಕಂದರೆ ಅವ್ರನಿಂದ ನಾನು ರಾಜಕೀಯ ಧುರೀಣರಾಗಿರ್ತಕ್ಕಂಥದ್ದು. ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ನನಗೆ ಪ್ರೋತ್ಸಾಹಿಸಿದಂಥವ್ರು ಅವರು. ಇವತ್ತು ಮಕ್ಕಳಿಗೆ ಏಳಿಗೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಎಲ್ಲರೂ ನಮ್ಮ ಸಮುದಾಯ ಬೆಳಿಬೇಕು ಅಂತ ಎಲ್ಲರಿಗೂ ಆಶ್ವಾಸನೆ ಕೊಟ್ಟರು. ಅದೇ ರೀತಿ ನಾವೆಲ್ಲರೂ ಸೇರಿ ಅವ್ರನ್ನ ಆಹ್ವಾನಿಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿ ಈ 4 ಮಾತನ್ನು ಹೇಳಲು ಅವ್ರಿಗೆ ಅವಕಾಶ ಕೊಟ್ಟು ನಾವೆಲ್ಲ ಪ್ರೋತ್ಸಾಹಿಸಿದ್ದೀವಿ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ.